ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ನಮಸ್ಕಾರ ಕುಷ್ಟಗಿ ಜನತೆಯೇ, ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಜಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಹಲವು ಹೋರಾಟಗಳ ಬಳಿಕ ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪ್ರದೇಶಕ್ಕೆ 371J ಕಲಂ ತಿದ್ದುಪಡಿ ಮೂಲಕ ಕೆಲವು ಸೌಲಭ್ಯಗಳು ಸಿಗುತ್ತಿವೆ. ಆದರೆ ನಮ್ಮ ಸರ್ಕಾರ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಪರಿಪೂರ್ಣವಾಗಿ ಲಭ್ಯವಾಗುತ್ತಿಲ್ಲ ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನದ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಅವರು ಹೇಳಿದರು. ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದ ಬುದ್ಧ ವಿಹಾರ ಸಭಾಂಗಣದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿನ 2 ದಿನಗಳ ಅಧ್ಯಯನ ಶಿಬಿರದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ನಮಗೆ ಸಿಗಬೇಕಾದ ಸವಲತ್ತುಗಳಿಗೋಸ್ಕರ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಇದೆ ಎಂದರು. ನಮ್ಮ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇನ್ನೂ ಸರ್ಕಾರದಿಂದ ಸಮರ್ಪಕವಾದ ಸೇವೆಗಳು ಸಿಗುತ್ತಿಲ್ಲ. ವಿಶೇಷವಾಗಿ ಶಿಕ್ಷಣ ಇಲಾಖೆ ಸೇರಿದಂತೆ ಕೆಲ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ. ಇದರಿಂದ ಈ ಭಾಗದ 7 ಜಿಲ್ಲೆಗಳು ಹಿಂದುಳಿದಿವೆ ಎಂದರು. ನಮ್ಮ ಭಾಗಕ್ಕೆ 371 ಕಲಂ J ತಿದ್ದುಪಡಿಯಾಗಿ ವಿಶೇಷ ಸೌಲಭ್ಯ ಜಾರಿಯಾಗಲು ಹಲವು ಹೋರಾಟಗಾರರ ಶ್ರಮವಿದೆ. ಇವರಲ್ಲಿ ಪ್ರಮುಖರು ನಮ್ಮ ವೈಜನಾಥ್ ಪಾಟೀಲರು. ಇವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಮ್ಮ ಭಾಗದ ಅಭಿವೃದ್ಧಿ ಮಲತಾಯಿ ಧೋರಣೆ ಖಂಡಿಸಿ ಸದನದಲ್ಲಿ ಒಬ್ಬರೇ ಧರಣಿ ಕುಳಿತಾಗ ಅಪಹಾಸ್ಯ ಮಾಡಲಾಗುತ್ತಿತ್ತು. ಆದಾಗ್ಯೂ ಅವರು ಹೋರಾಟದಿಂದ ಹಿಂದೆ ಸರಿಯುತ್ತಿದ್ದಿಲ್ಲ. ಇಂದು ವಿಶೇಷ ಸವಲತ್ತುಗಳನ್ನು ಪಡೆಯುತ್ತಿರುವ ನಾವು ಈ ಮಹನೀಯರನ್ನು ಸದಾ ಸ್ಮರಿಸಬೇಕು ಎಂದರು. ಪ್ರಗತಿಪರ ಚಿಂತಕಿ ಮೀನಾಕ್ಷಿ ಬಾಳೆ ಅವರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಸ್ತುತ ರಾಜಕಾರಣ ಪ್ರಾರಂಭವಾಗಿದೆ. ರಾಜಕಾರಣಿಗಳು ಜಾತಿ ಹೆಸರಿನಿಂದ ಜನರನ್ನು ಒಡೆದಾಳುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಭಾಗದಲ್ಲಿ ಶಾಲಾ, ಕಾಲೇಜು, ಆರೋಗ್ಯ, ಸಾಮಾಜಿಕ ಸುಧಾರಣೆಯಾಗಬೇಕಾಗಿದ್ದು, ಆರ್ಥಿಕ ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ಹಣ ಖರ್ಚು ಮಾಡದೆ ಅನ್ಯ ಉದ್ದೇಶಕ್ಕೆ ಬಳಸುತ್ತಿದ್ದಾರೆ ಎಂದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿ, ಕಲ್ಯಾಣ ಕರ್ನಾಟಕ ಪ್ರದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವುದು ಸಾಕಷ್ಟು ಇದೆ. 30,000 ಶಿಕ್ಷಕರ ಕೊರತೆ ಇದ್ದರೂ SSLC ಮತ್ತು PUC ಪರೀಕ್ಷೆ ಫಲಿತಾಂಶದಲ್ಲಿ ಈ ಭಾಗದ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಎಂಬುದು ಕಾಗದದಲ್ಲಿ ಮಾತ್ರ ಸೀಮಿತವಾಗಿದೆ. ಶಿಕ್ಷಕರ ಕೊರತೆಯಲ್ಲಿ ಫಲಿತಾಂಶ ಬರಲು ಹೇಗೆ ಸಾಧ್ಯ? ನಿಜವಾದ ಶಿಕ್ಷಣ ಕುಂಠಿತಗೊಂಡಿದೆ ಎಂದರು. ಮಾಜಿ ಸಂಸದ ಸಂಗಣ್ಣ ಕರಡಿ, JM ವೀರ್ ಸಂಗಯ್ಯ, ಡಾಕ್ಟರ್ ರಜಾಕ್ ಉಸ್ತಾದ್ ಇತರರು ಮಾತನಾಡಿದರು. ಈ ವೇಳೆ ಮಹೇಶ್ ಕಲಬುರ್ಗಿ, ಚಂದ್ರಶೇಖರ್ ನಾಲತ್ವಾಡ್, ವಿದ್ಯಾ ಪಾಟೀಲ್, ಜಯತೀರ್ಥ ದೇಸಾಯಿ, ಸಮಿತಿಯ ಅಯ್ಯಣ್ಣ ಮಹಾಮನಿ, ಸಮದ್ ಪಾಷಾ ರಾಯಚೂರ್, ಪಂಡಿತರಾವ್ ಚಿದ್ರಿ, B ಬಸವರಾಜ್ ರಾಯಚೂರ್, ಮಾಧವರೆಡ್ಡಿ ಬಳ್ಳಾರಿ, ಸಂತೋಷ್ ದೇಶಪಾಂಡೆ, ನಜೀರ್ ಸಾಬ್ ಮೂಲಿಮನಿ ಸೇರಿದಂತೆ ಹಲವರು ಇದ್ದರು. ರಮೇಶ್ ತುಪ್ಪದ್, ಮಂಜುನಾಥ್ ಗೊಂಡಬಾಳ್ ನಿರ್ವಹಿಸಿದರು. ಬಳಿಕ ವಿವಿಧ ಗೋಷ್ಠಿಗಳು ನಡೆದವು. ಸ್ಪಷ್ಟವಾಗಿ ಇರಲಿಲ್ಲ, ವರ್ಗ ದೃಷ್ಟಿಕೋನ ಅನ್ನೋದು ಇರಲಿಲ್ಲ. ಅಂದರೆ ನೀವು ಕಾಸ್ಟ್ ಅನ್ನೋದು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಾಬ್ಲಮ್ ಇದೆ ಇಡೀ ಭಾರತದೊಳಗೆ. ಜಾತಿ ಅನ್ನೋದು ಅತ್ಯಂತ ಅಳಿಸಲಾಗಿರ್ತಕ್ಕಂಥ ತಾರತಮ್ಯದ ಬಹುದೊಡ್ಡವಾಗಿರ್ತಕ್ಕಂಥ ಕುತಂತ್ರ ಷಡ್ಯಂತ್ರ. 2 ಮಾತಿದೆ. ಆದರೆ ಭಾರತದೊಳಗೆ ಕಾಸ್ಟ್ ಸಂಘಟ ಕ್ಲಾಸ್ ಕಾನ್ಫ್ಲಿಕ್ಟ್ ಅದ ಅನ್ನೋದನ್ನು ನಾವು ನೆನಪಿಟ್ಕೊಳ್ಳೋದು. ಈ ಕ್ಲಾಸ್ ಕಾನ್ಫ್ಲಿಕ್ಟ್ ಅನ್ನ ನೆನಪಾಗಿದ್ರಿ ಅಂದರೆ ಕೇವಲ ಅದೊಂದನ್ನೇ ಇಟ್ಕೊಂಡು ಹೋದ್ರಿ ಅಂದರೆ ಎಲ್ಲ ಜಾತಿಗಳಿಗಿನ ಶ್ರೀಮಂತರೆಲ್ಲರೂ ಕೂಡಿ ಯಾವುದೇ ಒಂದು ಕಾಸ್ಟ್ ಆಗ್ತದೆ. ಎಲ್ಲ ಜಾತಿಗಳಿಗಿನ ಶ್ರೀಮಂತರು ಒಂದೇ ಕಡೆಯಾಗಿರ್ತಾರೆ, ಪರಸ್ಪರ ಕೈ ಜೋಡಿಸಿರ್ತಾರೆ. ಹೀಗಾಗಿ ನಮ್ಮ ಜನರಿಗೆ ಏನು ತಿಳಿಸಿದ್ರು ಹೇಳ್ರಿ ಅವರು. ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ ನೋಡ್ತೀರಿ. ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿ.
ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ